ಯಾವ ವಿದ್ಯೆ ಆದ್ರೂ ಅದನ್ನು ಪೂರ್ತಿ ತಿಳ್ಕೊಂಡ ಮೇಲೇನ ಅದರ ಪ್ರಯೋಗ ಮಾಡಬೇಕಂತ. ಅಕಸ್ಮಾತ್ ಅರ್ಧಂಬರ್ಧ ಕಲಿತ ವಿದ್ಯೆಯಿಂದ ಏನಾದರೂ ಮಾಡಕ್ಕೆ ಹೋದ್ರೆ ಅದರಿಂದ ಅಪಾಯನ ಆಗ್ತೈತಿ ಹೊರತು ಯಾರಿಗೂ ಚಲೋ ಅಂತೂ ಆಗಂಗಿಲ್ಲ. ಸೊ ಹೆಲೋ ಆಲ್, ನೀವು ನೋಡಕತ್ತೀರಿ ಫಿಯರ್ ಟೇಲ್ಸ್ ಕನ್ನಡ. ಫಿಯರ್ ಹ್ಯಾಸ್ ನೋ ಬೌಂಡ್ರೀಸ್. ಇವತ್ತು ನಾವು ನೋಡೋ ಕತೆ ನಿಜವಾದ ಘಟನೆ ಮೇಲೆ ಆಧಾರ ಆಗಿರ್ತೈತಿ. ಹೆಂಗೆ ಒಬ್ಬರು ಮೂರ್ಖತನದಿಂದ ಅವರ ಇಡೀ ಫ್ಯಾಮಿಲಿನ ಹಾಳಾಗ್ತೈತಿ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಈ ಕಥೆಯೊಳಗೆ ಡಿಸ್ಕಷನ್ ಮಾಡೋಣ. ಮತ್ತು ರೀಸೆಂಟ್ಲಿನ ತೀರಿ ಹೋದ ನಮ್ಮ ಹಿರಿಯರ ಆತ್ಮ ನಿಜವಾಗ್ಲೂ ನಮ್ಮನ್ನು ಕಾಡ್ತೈತ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋ ಒಂದು ವಿಡಿಯೋ ಅಪ್ಲೋಡ್ ಮಾಡೀನಿ. ಸೊ ಪ್ಲೀಸ್ ಚೆಕ್ ಇಟ್ ಔಟ್. ಕತೆ ಇಷ್ಟ ಆದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋಕ್ಕೆ ಲೈಕ್, ಶೇರ್ ಮತ್ತು ಕಮೆಂಟ್ ಕೂಡ ಮಾಡಿರಿ. ಇನ್ನೂ ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದ ಇಂಟ್ರೋ. ಕರ್ನಾಟಕದ ಸುಲ್ತಾನ್ ಗುಡಿ ಈ ಊರೊಳಗೆ ಜಾಸ್ತಿ ಜನ ಮುಸ್ಲಿಂ ಕಮ್ಯುನಿಟಿಗೆ ಸೇರಿದವರಾಗಿರ್ತಾರೆ. ಅಲ್ಲಿ ರೆಹಮಾನ್ ಸಾಹಬ್ ಅನ್ನೋ ವ್ಯಕ್ತಿ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಿರ್ತಾರೆ. ಈ ಕೆಲಸ ಒಳಗೆ ಅವ್ರ ಮಗನೂ ಅವರಿಗೆ ಹೆಲ್ಪ್ ಮಾಡ್ತಿರ್ತಾನೆ. ಸೊ ಈ ಕುಟುಂಬ ಒಳಗೆ ಹಿರಿಯರಾದಂತಹ ರೆಹಮಾನ್ ಸಾಹೇಬರು ಮತ್ತು ಅವರ ಧರ್ಮಪತ್ನಿ ಫಾತಿಮಾ ಬೇಗಂ ಮತ್ತು ಮಗ ಸೋಹಿಲ್ ಮತ್ತು ಅವರ ಧರ್ಮಪತ್ನಿ ಹಸೀನಾ ಅವರು, ಸಾಹಿಲ್ ಮತ್ತು ಹಸೀನಾ ಅವರ ಇಬ್ಬರು ಮಕ್ಕಳು, ದೊಡ್ಡ ಮಗ ಅಲಿ ಮತ್ತು ಸಣ್ಣ ಮಗ ಅಯಾನ್ ವಾಸ ಆಗಿರ್ತಾರೆ. ರೆಹಮಾನ್ ಸಾಹೇಬರಿಗೆ ಎಲ್ಲ ತರಹದ ವಿದ್ಯೆದು ನಾಲೆಜ್ ಇರ್ತೈತಿ. ಅವರು ಈ ತಮ್ಮ ನಾಲೆಡ್ಜಿಂದ ಒಂದು ಜಿನ್ನನ್ನು ಕಂಟ್ರೋಲ್ ಮಾಡಿ ಇಡೀ ಫ್ಯಾಮಿಲಿಗೆ ಅಥವಾ ಇಡೀ ಊರಿಗೇನ ಹೆಲ್ಪ್ ಮಾಡ್ತಿರ್ತಾರೆ. ತಮ್ಮ ಕಡೆ ಕಷ್ಟ ಅಂತ ಬಂದವ್ರಿಗೆ ಪವಿತ್ರವಾದ ನೀರನ್ನು ಕೊಟ್ಟು ಅವರಿಗೆ ಎಲ್ಲ ತರಹದ ಕಷ್ಟಗಳನ್ನು ಅವರ ನಿವಾರಣೆ ಮಾಡ್ತಿರ್ತಾರೆ ವಿತ್ ದ ಹೆಲ್ಪ್ ಆಫ್ ಜಿನ್. ಇನ್ ಮುಸ್ಲಿಂ ಕಮ್ಯುನಿಟಿ ಜಿನ್ನನ್ನು ಕೂಡ ಒಂದು ಏಂಜಲ್ ಅಂತಲೇ ನಂಬ್ತಾರೆ. ಈ ಏಂಜಲ್ ಒಳಗೆ ಕೆಲವೊಂದು ಕೆಟ್ಟ ಜಿನ್ ಮತ್ತು ಒಳ್ಳೆ ಜಿನ್ಗಳು ಕೂಡ ಇರ್ತಾವೆ. ರೆಹಮಾನ್ ಸಾಹೇಬರು ಕಂಟ್ರೋಲ್ ಮಾಡ್ತಿದ್ದಂಥ ಜಿನ್ನು ಅವರ ಎಲ್ಲ ಮಾತುಗಳನ್ನು ಕೇಳ್ತಿರ್ತೈತಿ. ಬಂದವರ ಕಷ್ಟನ ಹೆಂಗೆ ಕಳಿಬೇಕು ಅನ್ನೋದನ್ನು ಕೂಡ ರೆಹಮಾನ್ ಸಾಹೇಬರಿಗೆ ಅದು ಹೇಳ್ತಿರ್ತೈತಿ. ಆದರೆ ರಾತ್ರಿ 12 ಗಂಟೆ ಆದಮೇಲೆ ರೆಹಮಾನ್ ಸಾಹೇಬ್ರ ಮನೆ ಕಡೆನೂ ಯಾರಾದರೂ ಅಡ್ಡಾಡಕ್ಕೆ ಹೆದರ್ತಿರ್ತಾರೆ. ಯಾಕಂದ್ರೆ ರಾತ್ರಿ 12 ಗಂಟೆ ಮೇಲೆ ವಿಚಿತ್ರವಾದಂತಹ ಶಬ್ದಗಳು ಆ ಮನೆಯಿಂದ ಬರ್ತಿರ್ತಾವೆ. ರಾತ್ರಿ 12 ಗಂಟೆ ಆದಮೇಲೆ ಆ ಜಿನ್ನ ಕೂಡ ನಮಾಜ್ ಮಾಡ್ತೈತಿ ಅಂತ ಆ ಕಡೆಯವರು ನಂಬ್ತಿರ್ತಾರೆ. ಎಸ್, ಮುಸ್ಲಿಂ ಕಮ್ಯುನಿಟಿಯ ಮಾನ್ಯತೆಯ ಪ್ರಕಾರ ರಾತ್ರಿ 12 ಗಂಟೆ ಮೇಲೆ ಜಿನ್ಗಳು ಕೂಡ ಪ್ರಾರ್ಥನೆ ಮಾಡ್ತಾವಂತ್ರಿ. ದಿನ ಕಳೆದಂಗೆಲ್ಲ ರೆಹಮಾನ್ ಸಾಹೇಬ್ರ ಪಾಪ್ಯುಲಾರಿಟಿ ಎಲ್ಲ ಕಡೆನೂ ಹರಡ್ತೈತಿ. ಇದೇ ಥರ ಅವರು ದಿನದ 12 ಗಂಟೆನೂ ಸತೆ ಎಲ್ಲರ ಕಷ್ಟನೂ ಕಳೆಯೋಕೆ ಟ್ರೈ ಮಾಡ್ತಿರ್ತಾರೆ. ಹೀಗಿರುವಾಗ ರೆಹಮಾನ್ ಸಾಹೇಬ್ರ ಸಣ್ಣ ಮೊಮ್ಮಗ ಅಯಾನ್ ಅವ್ರ ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಆಟಕ್ಕಂತ ಹೋಗಿರ್ತಾನೆ. ಆಟ ಆಡ್ಕೋತಾ ಅಯಾನ್ ಫ್ರೆಂಡ್ಸ್ ಅಯಾನ್ಗೆ ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಅಜ್ಜ ಮಂತ್ರವಾದಿ, ನಿಮ್ಮಪ್ಪನೂ ಮಂತ್ರವಾದಿ ಅಂತೆಲ್ಲ ಅವನಿಗೆ ಟೀಸ್ ಮಾಡ್ತಾರೆ. ಮತ್ತು ಅವರಿಬ್ಬರ ನಡಕ ಫೈಟ್ ಕೂಡ ಆರಂಭ ಆಗ್ತೈತಿ. ಇಷ್ಟ್ರ ಒಳಗಾಗೇನ ರೆಹಮಾನ್ ಸಾಹೇಬ್ರು ಬಂದು ತಮ್ಮ ಮೊಮ್ಮಗನ ತಮ್ಮ ಮನೆ ಕರ್ಕೊಂಡು ಹೋಗ್ತಾರೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾವ ಹುಡುಗ ಅಯಾನ್ನ ಟೀಸ್ ಮಾಡಿರ್ತಾನೋ, ಸದ್ಯಕ್ಕೆ ನಾವು ಅವನ ಹೆಸರನ್ನ ಫರ್ಹಾನ್ ಅಂತ ಕರೆಯೋಣ. ಫರ್ಹಾನ್ ಪೇರೆಂಟ್ಸ್ ಅವನ್ನ ರೆಹಮಾನ್ ಸಾಹೇಬ್ರ ಮನೆ ಕರ್ಕೊಂಡು ಬಂದು ಅವನಿಂದ ಆಗಿದ್ದ ತಪ್ಪಂತ ಒಪ್ಪಿಸ್ತಾರೆ ಮತ್ತು ಅವನ ಕಡೆಯಿಂದ ಕ್ಷಮೆನೂ ಕೇಳಿಸ್ತಾರೆ. ಇಷ್ಟಾದ್ಮೇಲೂ ಅಯಾನ್ಗೆ ಅವನಿಗಾಗಿದ್ದ ಅವಮಾನನ ಮರೆಯೋಕ್ಕಾಗೋದನ್ನ ಇಲ್ಲ. ಹೆಂಗಾದರೂ ಮಾಡಿ ಫರ್ಹಾನ್ಗೆ ಬುದ್ಧಿ ಕಲಿಸ್ಲೇಬೇಕನ್ನುವಾಗ ಅಜ್ಜ ರೆಹಮಾನ್ ಸಾಹೇಬ್ರು ಜಿನ್ನ ಜೊತೆಗೆ ಮಾತಾಡೋದು ಮತ್ತು ಅದನ್ನು ಕಂಟ್ರೋಲ್ ಮಾಡೋದು ನೋಡಿದ ಅಯಾನ್ಗೆ ನಾನು ಯಾಕೆ ಒಂದು ಜಿನ್ನನ್ನು ಕರೆಸ್ಕೋಬಾರ್ದು ಮತ್ತು ಅದರಿಂದ ಫರ್ಹಾನ್ಗೆ ಬುದ್ಧಿ ಕಲಿಸ್ಬೇಕಂತ ಡಿಸೈಡ್ ಮಾಡ್ಕೋತಾನ ಅಯಾನ್. ಇದಾದಮೇಲೆ ಅಯಾನ್ ಅವ್ರ ಅಜ್ಜ ಅಂದರೆ ರೆಹಮಾನ್ ಸಾಹೇಬ್ರು ಜಿನ್ನನ್ನು ಹೆಂಗೆ ಕರೆಸ್ಕೋತಾರ ಮತ್ತು ಅದನ್ನು ಹೆಂಗೆ ಕಂಟ್ರೋಲ್ನಾಗಿ ಇಟ್ಕೋತಾರ ಅನ್ನೋ ಕ್ರಿಯೆನ ಕ್ಲೀನಾಗಿ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ವಲ್ಪ ದಿನ ಆದಮೇಲೆ ಅಯಾನ್ ಒಂದಿನ ರಾತ್ರಿ ಅವ್ರ ಮನೆ ಟೆರೆಸ್ ಮೇಲೆ ಜಿನ್ನನ್ನು ಕರೆಸ್ಕೊಳ್ಳೋ ಕ್ರಿಯೆನ ಚಾಲೂ ಮಾಡ್ತಾನೆ. ಫಸ್ಟ್ ಡೇ ಅವನಿಗೆ ಯಾವುದೇ ರಿಸಲ್ಟ್ ಬರೋದಿಲ್ಲ. ಮತ್ತು ಸೆಕೆಂಡ್ ಡೇ ರಾತ್ರಿ 12 ಗಂಟೆಗೆ ಮತ್ತೆ ಜಿನ್ನನ್ನು ಕರೆಸ್ಕೊಳ್ಳೋ ಪ್ರಕ್ರಿಯೆನ ಚಾಲೂ ಮಾಡ್ತಾನೆ. ಸೇಮ್ ಅವತ್ತು ಕೂಡ ಯಾವುದೇ ತರಹದ ಬದಲಾವಣೆಯೂ ಅವತ್ತಾಗೋದಿಲ್ಲ. ಹಿಂಗೆ ಕಂಟಿನ್ಯೂ ಆಗಿ 11 ದಿನ ಜಿನ್ನನ್ನು ಕರೆಸ್ಕೊಳ್ಳೋ ಪ್ರಕ್ರಿಯೆನ ಅಯಾನ್ ಚಾಲೂ ಮಾಡಿರ್ತಾನೆ. ಆನ್ 12th ಡೇ ಮತ್ತೆ ಅದೇ ಪ್ರಕ್ರಿಯೆನ ಅಯಾನ್ ಸ್ಟಾರ್ಟ್ ಮಾಡ್ತಾನೆ. ಅವತ್ತು ಆ್ಯಸ್ ಯೂಶ್ವಲ್ ನೋ ರಿಸಲ್ಟ್. ಇನ್ನು ಸಾಕಪ್ಪ, ಇನ್ನು ಎಷ್ಟು ಕರೆದ್ರೂ ಜಿನ್ ಬರೋದಿಲ್ಲ ಅಂತಂದ ಅಯಾನ್ ಆ ಕ್ರಿಯೆನ ಅರ್ಧಕ್ಕೆ ಬಿಟ್ಟು ತನ್ನ ರೂಮ್ ಕಡೆ ಹೋಗ್ತಾನೆ. ಹಂಗೆ ಹೊಂಟವ ತಾನೊಬ್ಬನ ಹೋಗ್ತಾ ಇರೋದಿಲ್ಲ. ಅಯಾನ್ ಬೆನ್ ಹಿಂದ ಅವನು ಕರೆದಂತಹ ಜಿನ್ ಕೂಡ ಹೋಗ್ತಿರ್ತೈತಿ. ಅಯಾನ್ಗೆ ರೂಮಿಗೆ ಹೋದ್ಮೇಲೆ ನಿದ್ದೆ ಬರ್ತೈತಿ. ಸ್ವಲ್ಪ ಹೊತ್ತು ಆದಿಂದ ಅಯಾನ್ಗೆ ಯಾರೋ ಕರೆದಂಗೆ ಫೀಲ್ ಆಗ್ತೈತಿ. ಯಾರು ಅಂತ ಎದ್ದು ನೋಡಿದಾಗ ರೂಮ್ ಒಳಗೆ ಯಾರೂ ಇರೋದಿಲ್ಲ. ಮತ್ತೆ ಸ್ವಲ್ಪ ಹೊತ್ತು ಆದಮೇಲೆ ಅಯಾನ್ಗೆ ತನ್ನ ಬ್ಲ್ಯಾಂಕೆಟ್ನ ಯಾರೋ ಜಗ್ಗಿದಂಗೆ ಫೀಲ್ ಆಗ್ತೈತಿ. ಎದ್ದು ನೋಡಿದಾಗ ಅಯಾನ್ಗೆ ದೊಡ್ಡ ಶಾಕ್ ಒಂದು ಕಾದಿರ್ತೈತಿ. ಅದೇನಂದ್ರೆ ಅವನ ಕರೆದಂತಹ ಜಿನ್ ಅವನ ಮುಂದೆ ಬಂದು ನಿಂತಿರ್ತೈತಿ. ಬಂದಂತಹ ಜಿನ್ ನನ್ನನ್ನು ಕರೆಸಿದ ಉದ್ದೇಶ ಏನಂತ ಅಯಾನ್ಗೆ ಕೇಳ್ತೈತಿ. ಆವಾಗ ಅಯಾನ್ ಹೇಳ್ತಾನ, ಫರ್ಹಾನ್ಗೆ ಬುದ್ಧಿ ಕಲಿಸೋದೈತಿ, ಅದಕ್ಕೆ ನಾನೇನು ಕರೆಸ್ಕೊಂಡೇನಿ ಅಂತ. ಸರಿ ಆಯ್ತು, ಹಂಗಾರ ನಾಳೆ ಹೋಗಿ ನೀನು ಫರ್ಹಾನ್ಗೆ ಹೋಗಿ ಹೇಳು, ನಂಗೆ ಟೀಸ್ ಮಾಡಿದ್ರು ಉತ್ತರ ನಾನು ಇವತ್ತು ರಾತ್ರಿ ನಿನಗೆ ಕೊಡ್ತೀನಿ ಅಂತ ಫರ್ಹಾನ್ಗೆ ಹೇಳಂತ ಅಯಾನ್ಗೆ ಜಿನ್ ಹೇಳ್ತೈತಿ. ನೆಕ್ಸ್ಟ್ ಡೇ ಅಯಾನ್ ಫರ್ಹಾನ್ಗೆ ಮೀಟ್ ಮಾಡಿ ಜಿನ್ ಏನು ಹೇಳಿತ್ತೋ ಅದನ್ನು ಆ್ಯಸ್ ಇಟ್ ಈಸ್ ಹೇಳ್ತಾನೆ.
ಫರ್ಹಾನ್ಗೆ ಆ್ಯಸ್ ಆಫ್ ನಾವು ಏನೂ ಅರ್ಥ ಆಗೋದಿಲ್ಲ. ಸುಮ್ಮನೆ ಹೋಗ್ತಾನೆ ಅವ್ನ ಮನೆಗೆ ಅವನು. ಹಂಗೆ ಹೇಳಿದ ರಾತ್ರಿ ಫರ್ಹಾನಿಗೆ ಯಾರೋ ಕರೆದಂಗೆ ಮತ್ತು ಬ್ಲ್ಯಾಂಕೆಟ್ ಹಿಡ್ದ ಜಗಿದಂಗೆ ಆಗ್ತೈತಿ. ಎದ್ದು ನೋಡಿದಾಗ ಫರ್ಹಾನ್ ಮುಂದೆ ಅದ ಜಿನ್ನ ನಿಂತಿರ್ತೈತಿ. ನೆಕ್ಸ್ಟ್ ಡೇ ಮಾರ್ನಿಂಗ ಆ ಊರೊಳಗೆ ಒಂದು ಸುದ್ದಿ, ಅದೇನಂದ್ರೆ ಫರ್ಹಾನ್ ಡೆತ್ ಆಗಿರ್ತೈತಿ. ಈ ವಿಷಯ ತಿಳಿದ್ಮೇಲೆ ಅಯಾನ್ ಜಿನ್ ಹತ್ರ ಮಾತಾಡ್ತಾನೆ. ನಾನು ನಿನಗೆ ಬರೀ ಬುದ್ಧಿ ಕಲ್ಸಂತ ಹೇಳಿದ್ದೆ, ನೀನು ಯಾಕೆ ಫರ್ಹಾನನ್ನು ಕೊಂದೆ ಅಂತ ಅಯಾನ್ ಜಿನ್ನನ್ನು ಪ್ರಶ್ನೆ ಮಾಡ್ತಾನೆ. ಉತ್ತರ ಅನ್ನುವಂಗೆ ಜಿನ್ನ, ನೀನು ಹೇಳಿದಂಗೆ ನಾನು ಕೇಳೋದಿಲ್ಲ, ನಾನು ಹೇಳ್ದಂಗೆ ನೀನು ಕೇಳಬೇಕಂತ ಹೇಳ್ತೈತಿ. ಎಸ್, ಅಯಾನ್ ಕರೆದಂತಹ ಜಿನ್ ಭಾಳ ಅಂದ್ರೆ ಭಾಳ ಅಗ್ರೆಸಿವ್ ಆಗಿರ್ತೈತಿ ಮತ್ತು ಭಾಳ ಕೆಟ್ಟ ಕೂಡ ಇರ್ತೈತಿ. ಇದಾದ್ಮೇಲೆ ಅಯಾನ್ಗೆ ತಾನು ಮಾಡಿ ತಪ್ಪಿದ್ರೆ ಅರಿವಾಗ್ತೈತಿ. ಆದರೆ ಇಷ್ಟೊತ್ತಿಗಾಗಲೇ ಭಾಳ ಅಂದ್ರೆ ಭಾಳ ತಡ ಆಗಿರ್ತೈತಿ. ಯಾಕಂದ್ರೆ ಜಿನ್ ಯಾರ್ದೂ ಕಂಟ್ರೋಲಿಗೆ ಬರೋದಿಲ್ಲ. ಇಷ್ಟೊತ್ತಿಗಾಗಲೇ ರೆಹಮಾನ್ ಸಾಹೇಬ್ರ ಮನೆಯೊಳಗೆ ಸಾಕಷ್ಟು ವಿಚಿತ್ರ ಘಟನೆಗಳು ನಡೆಯಕ್ಕೆ ಚಾಲು ಆಗಿರ್ತಾವೆ. ಒಂದು ರಾತ್ರಿ ರೆಹಮಾನ್ ಸಾಹೇಬ್ರು ಮಲ್ಕೊಂಡಿರುವಾಗ ಅಚಾನಕ್ಕಾಗಿ ಅವ್ರ ಡೆತ್ ಆಗ್ತೈತಿ. ರೆಹಮಾನ್ ಸಾಹೇಬ್ರ ಡೆತ್ತಿಂತ್ರ ಇಡೀ ಕುಟುಂಬನ ಭಾಳ ದುಃಖ ಒಳಗಿರ್ತೈತಿ. ಈ ಘಟನೆ ಆದಮೇಲೆ ಅಯಾನ್ ಅವ್ರ ತಂದೆ ಮತ್ತು ಅಣ್ಣನೂ ಕೂಡ ಸತ್ತು ಹೋಗ್ತಾರೆ. ಇಷ್ಟೊತ್ತಿಗಾಗಲೇ ಅಯಾನ್ ಪರಿಸ್ಥಿತಿ ಭಾಳ ಅಂದ್ರೆ ಭಾಳ ಕೆಟ್ಬಿಟ್ಟಿರ್ತೈತಿ. ಅದೇನಂದ್ರೆ ಅವನು ಊಟ ಮಾಡ್ತಾ ಇರೋದಿಲ್ಲ, ನೀರು ಕುಡಿಯಾತಿರಂಗಿಲ್ಲ, ಸುಮ್ಮನೆ ಇಡೀ ದಿವಸ ಒಂದೇ ರೂಮ್ ಒಳಗೆ ಇರೋದು ಮಾಡ್ತಿರ್ತಾನೆ. ಇದ್ದೊಬ್ಬ ಮಗನೂ ಎಲ್ಲಿ ಕೈ ತಪ್ಪಿ ಹೋಗ್ತಾನಂತ ಹಸೀನಾ ಬೇಗಮ್ ಅವರ ಅಯಾನ್ನ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಹಂಗೆ ಸೇರಿಸಿದ ಹಸೀನಾ ಬೇಗಮ್ ಅವ್ರಿಗೆ ಡಾಕ್ಟರ್ಸ್ ಹೇಳ್ತಾರೆ, ನಿಮ್ಮ ಮಗ ಒಳಗಿಂದ ಜೀವಂತ ಇಲ್ಲ ಅಂತ. ಎಸ್, ಅಯಾನ್ ಬಾಡಿ ಒಳಗೆ ಏನೇನೂ ಶಕ್ತಿ ಇರೋದಿಲ್ಲ. ಒಳಗಿಂದನ ಅಯಾನ್ ಬಾಡಿ ಎಲ್ಲ ಕೊಳ್ತು ಹೋಗ್ಬಿಟ್ಟಿರ್ತೈತಿ ಮತ್ತು ಕೈ ಕಾಲುಗಳೆಲ್ಲ ಮುರಿದು ಹೋಗಿರ್ತಾವಂತ ಡಾಕ್ಟರ್ ಹಸೀನಾ ಬೇಗಮ್ ಅವ್ರಿಗೆ ಹೇಳ್ತಾರೆ. ಮುಂದೆ ಏನು ಮಾಡಬೇಕಂತ ಗೊತ್ತಾಗ್ಲಾರ್ದ ಹಸೀನಾ ಬೇಗಮ್ ಅವರ ಮತ್ತೊಬ್ಬ ಮುಸ್ಲಿಂ ಕಮ್ಯುನಿಟಿಗೆ ಸೇರಿದಂತಹ ಬಾಬಾ ಅವ್ರನ್ನ ಕರ್ಕೊಂಡು ಬರ್ತಾರೆ. ಅಲ್ಲಿ ಅವರು ಹಸೀನಾ ಬೇಗಮ್ ಅವ್ರಿಗೆ ಹೇಳ್ತಾರೆ, ನಿಮ್ಮ ಮಗ ಅಯಾನ್ ಕೂಡ ತೀರ್ಕೊಂಡು ಭಾಳ ದಿವಸ ಆಗೈತಿ ಮತ್ತು ಈಗ ಅವನ ಬಾಡಿ ಒಳಗಿರೋದು ಜಿನ್ ಮಾತ್ರ ಅಂತಂದು. ಬಾಬಾ ಅವರು ಪರೀಕ್ಷೆ ಮಾಡಿ ನೋಡಿದಾಗ 12ಕ್ಕಿಂತನೂ ಹೆಚ್ಚಿಗೆ ಜಿನ್ಗಳು ಅಯಾನ್ ಬಾಡಿ ಒಳಗೆ ವಾಸ ಆಗಿರ್ತಾವ್ರಿ. ಮೀನ್ಸ್ ಯಾವಾಗ ಅಯಾನ್ ಜಿನ್ನನ್ನು ಕರಿಯಾಕ ಪ್ರಯತ್ನ ಪಟ್ನು ಒಂದೇ ದಿವಸದಿಂದನ 12 ದಿವಸದ ಮಟನೂ 12 ಜಿನ್ಗಳು ಕೂಡ ಬಂದಿರ್ತಾವೆ. ಇದಾದ್ಮೇಲೆ ಅವೆಲ್ಲ ಕೂಡ್ಕೊಂಡು ಅಯಾನ್ ಫ್ಯಾಮಿಲಿನ ನಾಶ ಮಾಡ್ತಾವೆ. ಇದಾಗಿ 3 ದಿವಸ ಆದಮೇಲೆ ಅಯಾನ್ ಬಾಡಿಯಿಂದ ಅವೆಲ್ಲ ಜಿನ್ ಹೋಗ್ತಾವೆ. ಹೋದ್ಮೇಲೆ ಅಯಾನ್ ಬಾಡಿ ಆಟೋಮೆಟಿಕ್ಕಾಗಿ ಕೊಳತ್ ಬಿಡ್ತೈತಿ. ಎಷ್ಟರ ಮಟ್ಟಿಗೆ ಅಂದ್ರೆ ಎಷ್ಟೋ ದಿವಸದ ಹಿಂದನ ಈ ಬಾಡಿ ಒಳಗೆ ಜೀವ ಹೋಗೈತೇನೋ ಅನ್ನೋ ಹಂಗೆ. ಇದಾದ್ಮೇಲೆ ಹಸೀನಾ ಬಿ ಅವರು ಅಯಾನ್ದ ಅಂತಿಮ ಸಂಸ್ಕಾರ ಮಾಡ್ತಾರೆ. ಮತ್ತು ಈಗ ಅವರು ತಾವಿದ್ದ ಮನೆಯೊಳಗೆ ವಾಸ ಇಲ್ಲ. ಯಾಕಂದ್ರೆ ಆ ಮನೆಯೊಳಗೆ ಬಹಳಷ್ಟು ವಿಚಿತ್ರ ಘಟನೆಗಳು ಈಗೂ ನಡೀತಾವಂತ ಸುದ್ದಿ ಐತಿ. ವಿಷಯ ಏನೇ ಇರಲಿ, ಹಾಫ್ ನಾಲೆಜ್ ಇಸ್ ಮೋಸ್ಟ್ ಡೇಂಜರಸ್ ಅನ್ನೋ ಪಾಠ ಈ ಕಥೆಯಿಂದ ನಮಗೆ ಗೊತ್ತಾಗ್ತೈತಿ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ ಮತ್ತು ತಿಳಿಸ್ರಿ ನಮ್ಗೆ ನಿಮ್ಮ ಜೊತೆಗೂ ಏನಾದರೂ ಹಾರರ್ ಎಕ್ಸ್ಪೀರಿಯನ್ಸ್ ಆಗೈತೇನೋ ಅಂತ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಯಾಕಂದ್ರೆ ಇದೇ ತರಹದ ಹಾರರ್ ಮಿಸ್ಟ್ರಿ ಕತೆಗಳನ್ನು ನಾನು ನಿಮ್ಮ ಸಂಬಂಧ ತರ್ತಾ ಇರ್ತೀನಿ. Till then, be safe, take care. See you all in the next video.